ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 30ನೇ ಕಂತಿನ ಹಣ ರಿಲೀಸ್ ಆಯ್ತಾ, ಯಾವಾಗ ಬಿಡುಗಡೆ ಮಾಡ್ತಾರೆ, ನಮ್ಗೆ ಇನ್ನೂ ಬಂದಿಲ್ಲ, ಈ ತಿಂಗಳೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ 30ನೇ ಕಂತಿನ ಹಣ ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿದೆ. ಖಾತೆಗಳಿಗೆ ಜಮಾ ಆಗೋದಕ್ಕೂ ಕೂಡ ಪ್ರಾರಂಭ ಆಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲ, ಪಿಂಚಣಿಗೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಮಗೆ 2 ತಿಂಗಳಿಂದ ಪಿಂಚಣಿ ಬಂದಿಲ್ಲ, 3 ತಿಂಗಳಿಂದ ಪಿಂಚಣಿ ಬಂದಿಲ್ಲ, ಯಾವಾಗ ಬಿಡುಗಡೆ ಮಾಡ್ತಾರೆ, ಇನ್ನು ಎಷ್ಟು ಲೇಟ್ ಆಗುತ್ತೆ, ಈ ತಿಂಗಳಲ್ಲಿ ಮಾಡ್ತಾರಾ ಇಲ್ವಾ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿ ವಿಡಿಯೋಗೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ, ತುಂಬ ಖುಷಿ ಆಗುತ್ತೆ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ. ಸೊ ಹಾಗಾಗಿ ನಿಮ್ಮ ಬೆಂಬಲನೇ ತುಂಬ ಮುಖ್ಯವಾಗಿ ಬೇಕಾಗೋದು. ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 30ನೇ ಕಂತಿನ ಹಣಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ. ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ, ನಮ್ಗೆ ಇನ್ನೂ ಬಂದಿಲ್ಲ, ನಮ್ದು ಈ ಡಿಸ್ಟ್ರಿಕ್ಕು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ಗಳು ಬರ್ತಾನೆ ಇತ್ತು. ಫೈನಲಿ ಇವತ್ತು ಬೆಳಗ್ಗೆ ಒಂದು 11:30 12 ಗಂಟೆ ಸುಮಾರಿಗೆ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. 30ನೇ ಕಂತಿನ ಹಣ ಮಾತ್ರನೇ. ಇಲ್ಲಿ 30, 31 ಎರಡೂ ಕೂಡ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ಹಿಂದೆ ತಿಳಿಸಿದ್ರು. 10 ದಿನದೊಳಗಡೆ 30, 31ನೇ ಕಂತಿನ ಹಣ, 2 ಕಂತಿನ ಹಣನೂ ಕೂಡ ನಾನು ರಿಲೀಸ್ ಮಾಡ್ತೀನಿ. 2 ಕಂತಿನ ಹಣನೂ ಕೂಡ ನಮ್ಮ ಇಲಾಖೆಗೆ ನಾನು ಆಲ್ರೆಡಿ ತರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಫೈನಲಿ ನಾನು ಕೂಡ ತಿಳಿಸಿದೆ, ಇವರು 2 ಕಂತನ್ನ ರಿಲೀಸ್ ಮಾಡಲ್ಲ, 1 ಕಂತು ಮಾತ್ರನೇ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಾಗಿ ಇವಾಗ 30ನೇ ಕಂತಿನ ಹಣ ಮಾತ್ರನೇ ಇವತ್ತು ಬೆಳಗ್ಗೆಯಿಂದ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ತುಂಬ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ, ಇವತ್ತು 30ನೇ ಕಂತಿನ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಫೈನಲಿ ಇವತ್ತು ಬಂತು. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ತುಮಕೂರವರು ಕಮೆಂಟ್ ಮಾಡಿದ್ದಾರೆ, ತುಮಕೂರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಬಳ್ಳಾರಿಯವರು, ಚಿತ್ರದುರ್ಗದವರು, ಈ 3 ಜಿಲ್ಲೆಯವರು ಮಾತ್ರನೇ ಕಮೆಂಟ್ ಮಾಡಿರೋದು. ಬಹುಶಃ ಈ ಮೊದಲನೇ ಹಂತದಲ್ಲಿ ಒಂದು 3-4 ಜಿಲ್ಲೆಗಳಿಗೆ ಬಿಡುಗಡೆ ಆಗಿರ್ಬೋದು ಅಂತ ಅನ್ಸುತ್ತೆ. ಸೊ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೇನಾದರೂ 30ನೇ ಕಂತಿನ ಹಣ ರಿಸೀವ್ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾವ ಡಿಸ್ಟ್ರಿಕ್ಕು, ಯಾವಾಗ ಬಂತು ಹಣ ಅಂತ ಹೇಳ್ಬಿಟ್ಟು, ಎಷ್ಟನೇ ಕಂತಿನ ಹಣ. ಕೆಲವೊಬ್ಬರಿಗೆ 29ನೇ ಕಂತಿನ ಹಣ ಕೂಡ ಬರಬೇಕಲ್ವಾ. ಸೊ ಹಾಗಾಗಿ ನಿಮ್ಗೆ 29 ಬಂತಾ ಅಥವಾ 30 ಬಂತಾ, ಸೊ ಯಾವ ಕಂತು ಬಂತು, ಹಾಗೆ ಯಾವ ಡಿಸ್ಟ್ರಿಕ್ಟ್ ಯಾವಾಗ ಬಂತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಬಂದಿದ್ರು ತಿಳಿಸಿ, ಬಂದಿಲ್ಲ ಅಂದರೂ ಕೂಡ ತಿಳಿಸಿ. ಇವಾಗ ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ, ಒಂದು 3-4 ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು. ಇವತ್ತು ಮೇ ಬಿ ನಾಳೆ ಹೆಚ್ಚು ಜಿಲ್ಲೆಗಳಿಗೆ ಬರ್ಬೋದು. ಕಳೆದ ಕಂತುಗಳನ್ನ ನೀವು ನೋಡಿರ್ಬೋದು, ಬಿಡುಗಡೆ ಆಗಿದ್ದಿನ ಒಂದು 3-4 ಜಿಲ್ಲೆಗಳಿಗೆ ಬರುತ್ತೆ. ಅವತ್ತಿನ ಬೆಳಗ್ಗೆಗೆ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆ ರೀತಿಯಾಗಿ ಆಗ್ಬೋದು. ನಾಳೆನೂ ಕೂಡ ಪ್ರತಿದಿನವೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಫೈನಲಿ ಈ 3 ಜಿಲ್ಲೆಗಳಿಗಂತೂ ಇವತ್ತು ಬಿಡುಗಡೆ ಆಗಿದೆ. ಇನ್ನು ಕೆಲವೊಬ್ಬೊಬ್ಬರು ಅವ್ರ ಜಿಲ್ಲೆಗೆ ಬಂದಿಲ್ಲ ಅಂತಂದರೆ ಇಲ್ಲ ಬಿಡುಗಡೆ ಆಗಿಲ್ಲ, ಇದು ಫೇಕ್ ನ್ಯೂಸು, ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ, ಬಿಡುಗಡೆ ಆಗಿರೋದಕ್ಕೇ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ 100% ಹೋಪ್ಸಲ್ಲಿ ತಿಳಿಸ್ತಾ ಇರುವಂಥದ್ದು. ಸೊ ಎಲ್ರಿಗೂ ಕೂಡ ಬರುತ್ತೆ, ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು ಅಷ್ಟೇ. ಇವಾಗ ಒಂದೇ ಸರಿ ಎಲ್ರಿಗೂ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದ್ರೆ ಎಲ್ರಿಗೂ ಸ್ವಲ್ಪ ಖುಷಿ ಆಗ್ತಾ ಇತ್ತು ಹೆಚ್ಚು. ಬಟ್ ಇವಾಗ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ, 2ನೇ ಹಂತ ಇಷ್ಟು ಜಿಲ್ಲೆ ಅಂದಾಗ ಸ್ವಲ್ಪ ಎಲ್ರಿಗೂ ಬೇಜಾರಾಗುತ್ತೆ. ಕೆಲವೊಬ್ಬೊಬ್ಬರಿಗೆ ಫೇಕು ಕೂಡ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಿಡುಗಡೆ ಆಗಿರೋದಂತೂ 100% ನಿಜ. ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಬಂದಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ. ಫೈನಲಿ ಬಿಡುಗಡೆ ಆಯ್ತಲ್ಲ, ಅದೇ ಒಂದು ಖುಷಿ ವಿಚಾರ. ಮಾತ್ರ 1 ಕಂತು ಮಾತ್ರನೇ ಬಿಡುಗಡೆ ಆಗಿರುವುದು. ಸಾಕಷ್ಟು ಚಾನಲಲ್ಲಿ 30, 32ನೇ ಕಂತಿನ, 30, 31ನೇ ಕಂತಿನ ಹಣ 2 ಕಂತು ಕೂಡ ಒಟ್ಟಿಗೆ ಹಾಕಿದ್ದಾರೆ. 4,000 ಬರ್ತಾ ಇದೆ, 2,000 ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಬಿಡುಗಡೆ ಆಗಿರೋದು 30ನೇ ಕಂತಿನ ಹಣ ಮಾತ್ರನೇ. ಕೇವಲ 30ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾಗೆ ಪ್ರಾರಂಭ ಆಗಿರುವಂಥದ್ದು. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಪಿಂಚಣಿ ಹಣದ ಬಗ್ಗೆಯೂ ಕೂಡ ತುಂಬ ಕಮೆಂಟ್ಸ್ಗಳು, ಪಿಂಚಣಿ ಹಣ ಬಿಡುಗಡೆ ಮಾಡಿದ್ರೆ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಕೊಡ್ತಾರೆ, ಈ ತಿಂಗಳ ರಿಲೀಸ್ ಮಾಡ್ತಾರಾ ಇಲ್ಲ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಸರ್ಕಾರನೇ ಉತ್ತರ ಕೊಡಬೇಕಂತಲೇ ಹೇಳಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಈ ತಿಂಗಳು ಕೂಡ ಮುಗಿಯೋಕ್ಕೆ ಬರ್ತಾ ಇದೆ. ಎಷ್ಟೋ ಜನರಿಗೆ 3 ತಿಂಗಳಿಂದ ಬಂದಿಲ್ಲ, ಇನ್ನೆಷ್ಟೋ ಜನರಿಗೆ 2 ತಿಂಗಳಿಂದ, ಏಪ್ರಿಲ್ ಮತ್ತು ಮೇ 2 ತಿಂಗಳಿಗೆ ಬರಬೇಕಾಗುತ್ತೆ. ಈ ತಿಂಗಳು ಕೂಡ ಮುಗೀತಂತಂದರೆ ಕೆಲವೊಬ್ಬೊಬ್ರಿಗೆ 4 ತಿಂಗ್ಳದ್ದು ಬರಬೇಕು, ಕೆಲವೊಬ್ಬರಿಗೆ 3 ತಿಂಗ್ಳದ್ದು ಬರಬೇಕಾಗುತ್ತೆ. ಸೊ ಸರ್ಕಾರ ಆದಷ್ಟು ಬೇಗ ಅಟ್ಲೀಸ್ಟ್ 1 ಕಂತಾದರೂ ರಿಲೀಸ್ ಮಾಡಲಿ. ಪೆಂಡಿಂಗ್ ಇದೆಯಲ್ಲ ಎಷ್ಟೋ ಜನಕ್ಕೆ ಮಾರ್ಚು, ಆ ಮಾರ್ಚಿನ ಹಣ ಹಾಗೆ ಏಪ್ರಿಲ್ ಹಣ 2 ಕಂತಾದರೂ ಕೊಟ್ಟರೆ ಎಷ್ಟೋ ಖುಷಿ ಆಗುತ್ತೆ, ಎಷ್ಟೋ ಒಂದು ರೀತಿ ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರಿಗೆ ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ.
ಏನಾದರೂ ಅದು ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಇನ್ನೂ ಯಾರಿಗೂ ಪಿಂಚಣಿ ಹಣ ಬಂದಿಲ್ಲ. ಬಹುಶಃ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಅನಿಸುತ್ತೆ. ಏನಾದರೂ ಬಿಡುಗಡೆ ಆದರೆ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.